ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ವಿಷಯ ಏನಂದರೆ, ಒಂದು ಲಾಕಪ್ ಡೆತ್ನಲ್ಲಿ ತಮಿಳುನಾಡಲ್ಲಿ ಆದಂಥ ಲಾಕಪ್ ಡೆತ್ನಲ್ಲಿ ಜನಸಾಬರಿ ಅಪ್ಪ ಮಗನಿಗೆ ಕಾನೂನಿನ ನ್ಯಾಯಾಂಗದಿಂದ ಸಿಕ್ಕ ನ್ಯಾಯ, ಈ ವಿಷಯವಾಗಿ ನಾವು ವಿಡಿಯೋ ಮಾಡ್ತಾಯಿದ್ವಿ. ವಿಷಯ ಏನಂದರೆ, ತಮಿಳುನಾಡಿನ ತೂತುಕುಡಿ ಜಿಲ್ಲೆಯ ಸಾತಕುಳಂ ಎಂಬಲ್ಲಿ 2020ರಲ್ಲಿ ತಂದೆ ಮಗನ ಕಸ್ಟಡಿಯಲ್ಲಿ ಸಾವಾಗಿತ್ತು. ಪೊಲೀಸರು ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿದ್ರು ಅಂದರೆ, ಅವರು ತಡರಾತ್ರಿವರೆಗೆ ತಮ್ಮ ಮೊಬೈಲ್ ಅಂಗಡಿಯನ್ನು ಚಾಲು ಇಟ್ಟಿದ್ರು ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಅರೆಸ್ಟ್ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ ತಂದಿದ್ದರು. ಆ ಪೊಲೀಸ್ ಸ್ಟೇಷನಲ್ಲಿ ವಾದ ನಡೆದರಲ್ಲಿ ರಾತ್ರಿ ಇಡೀ ಅವರನ್ನು ಥಳಿಸಿದ್ರು. ಆ ವಿಷಯವಾಗಿ ಈ ರೀತಿ ಇನ್ಸಿಡೆಂಟ್ ನಾವು ಹೇಳ್ತಾ ಇದ್ದೀವಿ. ಈ ಘಟನೆಯ ಆರೋಪಿಗಳಾದ್ರೆ ಜಯರಾಜ್ 58 ವರ್ಷನವರು, ಅವರ ಮಗ ಬೆನಿಕ್ಸ್ 31 ವರ್ಷನ ಆಗಿತ್ತು. ಒಂದೇ ವಾರಣ ಮೊಬೈಲ್ ಅಂಗಡಿಯನ್ನು ಸರಿಯಾದ ಸಮಯಕ್ಕೆ ಮುಚ್ಚಿಲ್ಲ, ಒಂದೇ ವಾರಣ ಕಾರಣಕ್ಕಾಗಿ ಅವರನ್ನು ಪೊಲೀಸ್ ಸ್ಟೇಷನ್ಗೆ ಕರೆತರಲಾಗಿತ್ತು. ಇದಕ್ಕಾಗಿ 9 ಜನ ಪೊಲೀಸರು ಸೇರಿ ಅವರನ್ನು ಪೊಲೀಸ್ ಠಾಣೆ ರಾತ್ರಿ ಇಡೀ ಕೂಡಿ ಹಾಕಿ ಹೊಡೆದಿದ್ದರು ಮತ್ತು ದೌರ್ಜನ್ಯ ಎಸಗಿದ್ದರು. ಯಾವುದೋ ರೀತಿ ಟಾರ್ಚರ್ ಮಾಡಿ ಅವರಿಗೆ ಕಿರಿಕಿರಿ ಕೊಟ್ಟಿದ್ದರಂದ್ರೆ ಅವ್ರದ್ದು ಡೆತ್ ಆಗಿತ್ತು. ಈ ರೀತಿ ತೀವ್ರ ಬೆತ್ತಲೆಗೊಳಿಸಿ 9 ಜನ ಪೊಲೀಸರು ಅವರಿಗೆ ಗಾಯಗೊಳಿಸಿದ್ರಿದ್ರೆ ಅವರ ಸಾವು ಜೂನ್ 22, 2020ರಂದು ಅಪ್ಪನ ಸಾವು ಆಸ್ಪತ್ರೆಯಲ್ಲಿ ಆಯಿತು ಮತ್ತು ಜೂನ್ 23ರಂದು ಮಗನ ಸಾವು ಜಿಲ್ಲಾ ಆಸ್ಪತ್ರೆಯಲ್ಲಿ ಆಯಿತು. ಈ ಪ್ರಕರಣವನ್ನು ವಿಚಾರಗೊಳಿಸಿದಂಥ ನ್ಯಾಯಾಧೀಶರಾದ ಪಿ. ಮುತ್ತುಕುಮಾರನಿವರು ವಿಶೇಷವಾಗಿ ಅಭಿಪ್ರಾಯ ವ್ಯಕ್ತಪಡಿಸಿ, ಸಮಾಜವನ್ನು ರಕ್ಷಿಸುವವರೇ ಸಮಾಜವನ್ನು ಕೊಂದರೆ ಹೇಗೆನ್ನುವ ಅಭಿಪ್ರಾಯ ವ್ಯಕ್ತಪಡಿಸಿ ನಿರ್ಣಯ ಕೊಡುವಾಗ ಅವರು ತಮ್ಮ ಪೆನ್ನಿನ ನಿಬ್ಬನ್ನು ಮುರಿದಿದ್ದಾರೆ. ಈ ಪ್ರಕರಣದಲ್ಲಿ ಭಾಗಿಯಾದ 9 ಜನರಿಗೆ ಡೆತ್ ಪೆನಾಲ್ಟಿ ಪ್ಲಸ್ 1.40 crore ರೂಪೀಸ್ ದಂಡವನ್ನು ವಿಧಿಸಿದ್ದಾರೆ. ಈ ರೀತಿ ಆಗೋದರಿಂದ ನಮ್ಮ ಸಮಾಜದಲ್ಲಿ ಜನರಿಗೆ ಸಾಮಾನ್ಯವಾಗಿ ಭಯ ಹುಟ್ಟುತ್ತದೆ. ಈ ಒಂದು ನಮ್ಮ ಇನ್ಸಿಡೆಂಟ್ ನೋಡಿದರೆ ಇದು ನಮ್ಮ ಜನಸಾಮಾನ್ಯರಿಗೆ ಪೊಲೀಸರಿಂದ ಆಗುವ ದೌರ್ಜನ್ಯದಿಂದ ನ್ಯಾಯ ಸಿಕ್ಕಂಗಾಗಿದೆ. ಇದೊಂದು ಖುಷಿ ವಿಷಯ ಅಂತ ನಾನು ತಿಳಿಸ್ಲಿಕ್ಕೆ ಬಯಸ್ತೀನಿ. ಈ 9 ಜನರಿಗೆ ಅಂದರೆ 10 ಜನರು ಆರೋಪಿಗಳು, ಅದರಲ್ಲಿ ಒಬ್ಬ ತೀರ್ಕೊಂಡಿರ್ತಾನೆ. 9 ಜನ ಆರೋಪಿಗಳಲ್ಲಿ ಶಿಕ್ಷೆ ಕೊಡಿಸುವಲ್ಲಿ ಒಬ್ಬ ಮಹಿಳಾ ಕಾನ್ಸ್ಟೇಬಲ್ ಪಾತ್ರ ಭಾಳ ಇಂಪಾರ್ಟೆಂಟ್ ಆಗುವಂಥದ್ದು ಗಮನಿಸಬೇಕಿದೆಯಾ. ಈ ಐತಿಹಾಸಿಕ ತೀರ್ಪಿನಿಂದ ಜನಸಾಮಾನ್ಯರಲ್ಲಿ ನಿಟ್ಟೀಶರು ಮತ್ತು ನಮ್ಮೆಲ್ಲರಿಗೆ ಜಯ ಸಿಕ್ಕಿದೆ. ನಮ್ಮ ನ್ಯಾಯಾಂಗದ ಮೇಲೆ ನಮಗೆ ಭರವಸೆ ಬಂದಿದೆ. ಅದೇ ರೀತಿ ಒಂದು ರೀತಿಯಿಂದ ಪೊಲೀಸರು ಸಿಬ್ಬಂದಿಗಳು ತಾವು ತಿಳ್ಕೋಬೇಕು, ಯಾವುದೇ ರಾಜಕಾರಣಿಗಳು ಮತ್ತು ಇತರೆ ಮೇಲಾಧಿಕಾರಿಗಳಿಂದ ಬಂದ ಒತ್ತಡದಿಂದ ಮತ್ತು ಇನ್ಫ್ಲೂಯೆನ್ಸ್ನಿಂದ ಯಾವುದೇ ಅನಾವಶ್ಯಕವಾದ ವಿಚಾರಣೆಗಳನ್ನು ಮತ್ತು ಹೊಡೆತಗಳನ್ನು ಮತ್ತು ಲಾಕಪ್ ಡೆತ್ ಆಗುವಂಗೆ ಅವರಿಗೆ ಟಾರ್ಚರ್ ಕೊಡಬಾರ್ದು ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ಈ ಶಿಕ್ಷೆಯಿಂದ 9 ಕುಟುಂಬಗಳು ಹಾಳಾಗಿರ್ತವೆ. ಆಲ್ರೆಡಿ ಅವರು ಡೆತ್ ಪೆನಾಲ್ಟಿ ಆಗೋದ್ರಿಂದ ಅವರು ಜಾಬ್ ಕಳ್ಕೊಂಡಿರ್ತಾರೆ ಮತ್ತು ಅವರಿಗೆ ಈ ಸದ್ಯ 1.4 crore ಪೆನಾಲ್ಟಿ ಕೊಡಬೇಕಾಗಿರ್ತದೆ. ಈ ಎಲ್ಲ ರೀತಿಗಳನ್ನು ಪೊಲೀಸ್ ಸಿಬ್ಬಂದಿಯವರು ತಿಳ್ಕೋಬೇಕು. ತಮ್ಮ ಕಾನೂನಿನ ಚೌಕಟ್ಟಿನಡಿಯಲ್ಲಿ ತಮಗೆ ಅವಶ್ಯಕತೆಯಷ್ಟು ವಿಚಾರಣೆ ಮಾಡಿ ಯಾರೇ ಒಬ್ಬ ವ್ಯಕ್ತಿಯನ್ನು ಗಾಯಗೊಳಿಸದಂತೆ ಸಮಾಧಾನವಾಗಿ ವಿಚಾರಿಸಿ ಮಾಡಬೇಕಂತ ನಾನು ಕೇಳ್ಕೊತೀನಿ.